ಇವತ್ತು ರಿವರ್ ಸೈಡ್ ಕ್ಯಾಂಪಿಂಗ್ ಮಾಡ್ತಿದ್ದೀವಿ. ಟೆಂಟಲ್ಲೇ ನಾವು ಉಳ್ಕೊತಿದ್ದೀವಿ. ಇದನ್ನು ನಾವು ಶಾನ್ಪಂಗ್ ಅನ್ನೋ ಒಂದು ವಿಲೇಜ್ ಹತ್ರ ನೋಡಿ, ಇದು ನಮ್ಮ ಟೆಂಟು. ಇಲ್ಲಿಗೆ ನಾವು ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು, 6 o'clock. ಬಟ್ ಇಲ್ಲಿ ಮೇಘಾಲಯದಲ್ಲಿ ಕತ್ಲು ಬೇಗ ಆಗುತ್ತೆ. ಬಟ್ ನೋಡಿ ಇಲ್ಲಿ 6-7ಗೆಲ್ಲ ಯಾವ ಥರ ಕತ್ಲಿದೆ. ಸೊ ನಾವು ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಾರ್ಬಿಕ್ಯೂ ಇತ್ತು, ಪನ್ನೀರು, ಚಿಕನ್ನು. ನಾನು ಆಬ್ವಿಯಸ್ಲಿ ಚಿಕನ್ನ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ದೆನ್ ನಾನು ನನ್ನ ಸೋಲೋ ಟ್ರಾವೆಲರ್ಸ್ ಜೊತೆ ಫುಲ್ಲು ಮಸ್ತಿ, ಡ್ಯಾನ್ಸು, ಎಂಜಾಯ್ಮೆಂಟು ಎಲ್ಲ ಕೂಡ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಸ್ಟ್ರೇಂಜರ್ಸು ಯಾರು ಅಂತ ಗೊತ್ತಿಲ್ಲ ಅವ್ರ ಜೊತೆ ಇಷ್ಟು ನಾನು ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ದು. ಅವರು ಕೂಡ ಯಾರು ಏನೂ ನಾಚ್ಕೊಂಡಲೇ ಇಲ್ಲ, ಎಲ್ಲರೂ ಫುಲ್ಲು ನನಗಿಂತ ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ದೆನ್ ಡಿನ್ನರ್ ಟೈಮ್, ನಮಗೆಲ್ರಿಗೂ ಊಟ ಬಂತು. ಊಟ ಎಲ್ಲ ನಾವು ಮಾಡಾದಮೇಲೆ ಫೈರ್ ಕ್ಯಾಂಪ್ ಹತ್ರ ಒಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಕೂಡ ಅವರವ್ರ ಲೈಫಿನ ಕೆಲವೊಂದು ಕ್ರೇಜಿ ಸ್ಟೋರಿನ ಶೇರ್ ಮಾಡಿದ್ರು. ನನಗಂತೂ ಏನೂ ಇರಲಿಲ್ಲ, ಸೊ ನಾನು ಸುಮ್ಮನೆ ಕೇಳ್ತಾ ಇದ್ದೆ. ಬಟ್ ಸ್ಟೋರಿಗಳೆಲ್ಲ ಸಖತ್ತಾಗಿತ್ತು. ಸ್ಟೋರಿ ಸೆಷನೆಲ್ಲ ಆದಮೇಲೆ 10-10:30ಗೆ ಹೋಗಿ ನಾವು ಮಲ್ಕೊಂಡ್ವಿ. ಫಸ್ಟ್ ಟೈಮ್ ನಾನು ಒಂದು ಟೆಂಟು, ಅದು ಕೂಡ ರಿವರ್ಸ್ ನಾನು ಮಲ್ಕೊಂಡಿದ್ದು, ಒಳ್ಳೆ ನಿದ್ದೆ ಬಂತು. ಆ್ಯಂಡ್ ದೆನ್ ಮಾರ್ನಿಂಗ್ ಇದೆ ನೋಡಿ, ರಿವರ್ ಸೈಡ್ ಕ್ಯಾಂಪಿಂಗು. ಇದು ರಿವರು. ಆ್ಯಂಡ್ ನಮಗೆ ಸಪ್ರೇಟಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ವಾಶ್ರೂಮೆಲ್ಲ ಇತ್ತು. ಬಟ್ ನನಗೆ ರಿವರಲ್ಲೇ ಹೋಗಿ ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗೋಣ ಅನಿಸ್ತು. ಸೊ ಹೋಗಿ ಡಾಕಿ ರಿವರಲ್ಲೇ ನಾನು ಮುಖ ಎಲ್ಲ ತೊಳೆದೆ. ಮುಖಕ್ಕೆ ನೀರು ಹಾಕಿದಾಗ ಎಷ್ಟು ಫ್ರೆಶ್ ಅನಿಸ್ತು ಅಂದರೆ ನಿಜವಾಗ್ಲೂ ತುಂಬಾ ನನಗೆ ಫ್ರೆಶ್ ಅನಿಸ್ತು. ಕೋಲ್ಡ್ ವಾಟರು ತುಂಬಾ ಫ್ರೆಶ್ ಆಗಿತ್ತು. ಬರೀ ಫೇಸ್ ವಾಶ್ ಅಷ್ಟೇ ಅಲ್ಲ, ಆ ನೀರನ್ನು ಬೇಕಾದ್ರೆ ನಾವು ಕುಡಿಲೂಬೋದಿತ್ತು, ಅಷ್ಟು ಫ್ರೆಶ್ ಆಗಿತ್ತು. ನೈಟು ನನಗೆ ಸರೌಂಡಿಂಗ್ಸ್ ಎಲ್ಲ ಹೆಂಗಿತ್ತು ಏನು ಅಂತ ನಂಗೆ ಸರಿಯಾಗಿ ಕಾಣಿಸ್ತಿಲ್ಲ. ಬೆಳಿಗ್ಗೆ ಇದೇ ನೋಡಿ ನಮ್ಮ ವ್ಯೂ, ಇದೇ ನಮ್ಮ ಕ್ಯಾಂಪ್ ಟೆಂಟು, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ಟೆಂಟು, ಇದೇ ನನ್ನ ಟೆಂಟು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ವಾಟರ್ ಸ್ಪೋರ್ಟ್ಸ್ ಆಡೋಕ್ಕೆ ನಾನೀಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಮ್ಮ ಕ್ಯಾಂಪಿಂಗಿಂದ ವಾಟರ್ ಸ್ಪೋರ್ಟ್ಸ್ ಸ್ಪಾಟ್ಗೆ ನಾವು ಬೋಟಿಂಗಲ್ಲಿ ಹೋದ್ವಿ. ಬೋಟಿಂಗನ್ನು ಹೋಗಬೇಕಾದ್ರೆ ನಾವು ಡಾಕಿ ರಿವರ್ ಎಲ್ಲ ಫುಲ್ಲು ಕೂಡ ನಾವು ನೋಡಿದ್ವಿ. ಆ್ಯಂಡ್ ಅಲ್ಲಿ ಸ್ಪೆಷಲಾಗಿ ಇದ್ದಿದ್ದು ರಾಕ್ಸು ಆ್ಯಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಡಾಕಿನೂ ಕೂಡ ನಾವು ನೋಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಐ ಫೆಲ್ಟ್ ದಟ್ ನಾನು ಇಂಡಿಯಾದಲ್ಲೆಲ್ಲ ಯಾವುದೋ ಥೈಲ್ಯಾಂಡಲ್ಲೋ ಎಲ್ಲೋ ಇದ್ದೀನಿ ಅನಿಸ್ತು. ವಾಟರ್ ಸ್ಪೋರ್ಟ್ಸಲ್ಲಿ ನಾನು ಕ್ಲಿಫ್ ಜಂಪಿಂಗು ಮತ್ತು ಸ್ನಾರ್ಕಲಿಂಗ್ ಮಾಡಿದೆ. ಕ್ಲಿಫ್ ಜಂಪಿಂಗ್ ನಾನು ಮಾಡಬೇಕಂದ್ರೆ ನಂಗೆ ಸಖತ್ ಹೈಟ್ ಫೋಬಿಯಾ ಇತ್ತು, ಆದರೂ ಕೂಡ 7 ಫೀಟಿಂದ ನೋಡಿ ಎಗರ್ದೆ. ಬಟ್ ಸೂಪರಾಗಿತ್ತು. ಆ್ಯಂಡ್ ದೆನ್ ನಾನು ಸ್ನಾರ್ಕಲಿಂಗ್ ಮಾಡಿದೆ. ನನಗೆ ಸ್ವಿಮ್ಮಿಂಗ್ ಬಂದರೂ ಲೈಫ್ ಜಾಕೆಟ್ ಹಾಕ್ಕೊಂಡಿದೆ, ಯಾಕಂದರೆ ನೀರಲ್ಲಿ ತುಂಬ ಡೀಪ್ ಇತ್ತು. ಕ್ಯೂಟ್ ಫಿಶಸ್ಸು,